ಗ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಟ್ಟಿದಾರಲ್ಲ, ಆ ಹೆಸರಿಟ್ಟಿರೋರನ್ನ ಒಂದ್ಸಾರಿ ಈ ರೋಡ್ನಲ್ಲಿ ಒಂದು ಬೈಕಲ್ಲೋ ಅಥವಾ ಒಂದು ಆಟೋದಲ್ಲೋ ಬರೋಕ್ಕೆ ಹೇಳಿ, ಅಟ್ಲೀಸ್ಟ್ ಬೇಡ ಕಾರ್ನಲ್ಲೇ ಬರೋಕ್ಕೆ ಹೇಳಿ ಅವ್ರಿಗೆ. ಈ ಗ್ರ್ಯಾಂಡ್ ಬೆಂಗಳೂರು ಹೆಂಗಿದೆ ಬ್ರ್ಯಾಂಡು ಅಂತ ಹೇಳಿ ಗೊತ್ತಾಗಲ್ಲ. ಅವರು ತಿನ್ನೋದು ಕುಡಿಯೋದು ಎಲ್ಲ ಬ್ರ್ಯಾಂಡೆಡ್ಡು, ಆದರೆ ಜನಗಳಿಗೆ ಮಾತ್ರ ಬ್ರ್ಯಾಂಡೆಡ್ ಅಲ್ಲ ಇದು. ಬೆಂಗಳೂರು ಬ್ರ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ. ಬೆಂಗಳೂರು ಬ್ರ್ಯಾಂಡ್ ಅಂತ ಹೆಸರು ಯಾರು ಕೇಳಿದ್ರು ಇಡ್ಲಿಕ್ಕೆ ಇವ್ರಿಗೆ? ಫಸ್ಟ್ ಬೆಂಗಳೂರು ಗುಂಡಿಗಳನ್ನ ಮುಚ್ಚೋಕೆ ಹೇಳಿ, ಬೆಂಗಳೂರಲ್ಲಿ ಆಗಿರೋ ಅನಾಹುತಗಳನ್ನ ತಡೆಯೋಕೆ ಹೇಳಿ, ತಡೀರಿ. ನಾನೊಬ್ಬ ಆಟೋ ಚಾಲಕನಾಗಿ ಹೇಳ್ತಾ ಇದ್ದೀನಿ, ನಮಗೆ ಒಂದು ಆಟೋ ಓಡ್ಸೋಕೆ ಆಗಲಿಲ್ಲ ಅಂದಾಗ ಜನಸಾಮಾನ್ಯರು ಪ್ರತಿನಿತ್ಯ ನಡ್ಕೊಂಡು ಹೋಗೋಕ್ಕೂ ಆಗದೆ ಇರೋವಂಥ ಪರಿಸ್ಥಿತಿಯಲ್ಲಿ ಈ ರೋಡ್ ಇದೆ. ಈ ರೋಡು ಸುಮಾರು 1 ವರ್ಷದಿಂದ ಹೀಗೆ ಇದೆ. ನೋಡಿ, ಈ ಸರ್ಕಾರ ಬಂದು 1 ವರ್ಷ ಆಯಿತು, ಯಾವುದೇ ಕೂಡ ಕಾಮಗಾರಿಗಳು ನಡೆದಿಲ್ಲ, ಯಾವ ಕಾಮಗಾರಿ ಮಾಡ್ತಾನೂ ಇಲ್ಲ. ಫ್ರೀ ಕೊಡ್ತೀನಿ ಅಂತ ಯಾರಿಗೋ ಫ್ರೀ ಸುತ್ತಾಂಡೋಗಿ ಯಾರಿಗೋ ಫ್ರೀ ಕೊಟ್ಕೊಂಡು ಎಲ್ಲರೂ ಗಂಡನ್ನ ಬಿಟ್ಟು ಹೆಂಡತಿನ ಸುತ್ತಾಡ್ತಾರೆ. ಅಂಥದ್ರಲ್ಲಿ ಇವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಅವಸ್ಥೆ ನೋಡಿ ಹೇಗಿದೆ ಅಂತ ನೋಡಿ. ಇಷ್ಟುದ್ದ ಗುಂಡಿಗಳಿದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 2 ಕಿಲೋಮೀಟ್ರ್ ಬರೋಕ್ಕೆ ಅರ್ಧದಿಂದ 3/4 ಗಂಟೆ ತೊಗೊಳುತ್ತೆ. ಈ ರೋಡ್ನಲ್ಲಿ ಒಂದ್ಸಲಿ ಬಂದು ಈ ರಾಜಕೀಯದವರು ಯಾವುದೇ ಪಕ್ಷ ಆಗಿರಲಿ ಅದು ಬೇಡ, ಹೆಸರಿಟ್ಟಿದ್ಮೇಲೆ ಆ ಹೆಸರಿಗೆ ತಕ್ಕನಾಗಿ ನಡ್ಕೊಳ್ಳೋ ಅಂಥ ಸರ್ಕಾರಗಳು ಬರಬೇಕು ಅನ್ನೋದು ನಮ್ಮ ಆಸೆ. ಈ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಯಾಕಾದರೂ ಬಂದಿದೆಯೋ ಗೊತ್ತಿಲ್ಲ. ಜನಗಳು ಎಷ್ಟು ತಪ್ಪು ಮಾಡಿದ್ದಾರೆ ಅಂದರೆ, ಇವತ್ತು ಆ ತಪ್ಪು ಮಾಡಿ ಉಪ್ಪು ತಿನ್ನೋದಕ್ಕೆ ಮಾಡಿರೋ ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ. ನೋಡಿ ಎಷ್ಟು ಬುದ್ಧಿಗಳಿದೆ. ಈ ಕಡೆಗೆ ಬರೋದೇ ಇಲ್ವಾ ಅಂತ ಡಿ ಕೆ ಶಿವಕುಮಾರ್ ಅವರು ಬರೋಲ್ಲ, ಸಿದ್ದರಾಮಯ್ಯ ಅವರು ಬರೋಲ್ಲ, ಯಾರೂ ಬರೋಲ್ಲ ಅನ್ಕೋತೀನಿ ಈ ರೋಡ್ನಲ್ಲಿ. ಯಾಕೆಂದರೆ ಆ ರೋಡಲ್ಲಿ ಅವ್ರಿಗೆ ಬರಲಿಕ್ಕಾಗಲ್ವಲ್ಲ, ಅದು ಎಲ್ಲಿ ಬರ್ತಾರೆ ಅವರು? ಅದೆಲ್ಲ ಎ ಸಿನಲ್ಲಿ ಓಡಾಡೋರು, ಫ್ಲೈಟಲ್ಲಿ ಓಡಾಡೋರು, ಜನಗಳ ನೋವು ಅವ್ರಿಗೆಲ್ಲ ಅರ್ಥ ಆಗೋದಿಲ್ಲ. ಇನ್ನೂ ಆದ್ರೂ ಎಚ್ಚೆತ್ಕೊಡು. ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರು ಹೇಳೋದು ಬಿಟ್ಬಿಟ್ಟು ಬೇರೆ ಏನಾದರೂ ಎಚ್ಚೆತ್ಬಿಡಿ. ಗುಂಡಿ ಬೆಂಗಳೂರು ಅಥವಾ ಗುಂಡಿ ಬೆಂಗಳೂರು ಅಥವಾ ಇಲ್ಲಾಂದರೆ ಕಿತ್ತೋದು ಬೆಂಗಳೂರು ಅಂತ ಹೆಸರಿಟ್ಕೊಳ್ಳಿ ನೀವು. ಇಲ್ಲಾಂದರೆ ನಿಮಗೆ ಒಂದು ಹೆಸರಿಟ್ಕೊಬಿಡಿ, ಕಿತ್ತೋದು ಸರ್ಕಾರ ಅಂತೇಳಿ. ಥ್ಯಾಂಕ್ ಯು.